ಹೆಲೋ, ಎಲ್ಲರೂ ಹೆಂಗದಿರಿ? ನನಗಂತೂ ಸ್ವಲ್ಪ ನೆಗಡಿ ಆಗೈತಿ. ಅಂದ್ರೂ ವಾಯ್ಸ್ ಓವರ್ ಕೊಡತ್ತೀನಿ, ಯಾಕಂದ್ರೆ ಡಿಲೇ ಮಾಡಿದೆ ಮತ್ತು ವಿಡಿಯೋಸ್ ಅಪ್ಲೋಡ್ ಮಾಡೋದು ಡಿಲೇ ಆಕೈತಿ ಅಂತಂದು. ಸೊ ಹಂಗೆ ನಾನು ನನ್ನ ಫ್ರೆಂಡ್ ಸ್ಟ್ರೀಟಿಗೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತಂದು ಹೋದ್ವಿ ರೀ. ಸೊ ಅಲ್ಲಿ ಹೋಗಿದ್ದೆ ನಾವು ಕ್ರೀಮಿ ಜಾರ್ ಅಂತಂದು ಅಲ್ಲೇ ಬಿಸ್ಕಾಫ್ ಟ್ರೈ ಮಾಡಿದ್ವಿ. ಟೇಸ್ಟ್ ಈಸ್ ಅಮೇಝಿಂಗ್. ಸೊ ಹಂಗೆ ಮಾತಾಡ್ಕೊತ ಕುಂತ್ವಿ ರೀ. ಮತ್ತು ಹೊಟ್ಟೆ ಹಸಿತ ಥಂಡಿಗೆ ಮತ್ತು ಹೊಟ್ಟೆ ಹಸಿತ್ರಿ. ಸೊ ಹಾಗಾಗಿ ಊಟನ ಮಾಡೋಣ ಅಂತಂದು ರೆಸ್ಟೋರೆಂಟ್ ನೋಡತ್ತಿದ್ವಿ ನಿಯರ್ ಬೈ ನಮ್ಮ ಲೊಕೇಶನ್ಗೆ ಯಾವುದಾದ್ರು ಐತಿ ಅಂತಂದು. ಅವಾಗ ಸಿಕ್ಕಿದ್ದ ನಮ್ಗೆ ಇದು ರೆಸ್ಟೋರೆಂಟ್ ಅಂತೂ ರಿಯಲಿ ಪೀಸ್ಫುಲ್ ಆಗಿತ್ತು. ಭಾಳ ಚಂದ ಎನ್ವಿರಾನ್ಮೆಂಟ್ ಇತ್ತು ರೀ ಅಲ್ಲಿ. ಭಾಳ ಪೀಸ್ಫುಲ್ ಕಾಮ್ನೆಸ್ ಇತ್ತು. ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಎಂಟ್ರೆನ್ಸಿಗೆ ಗ್ರೀನರಿ ಇತ್ತು. ಆಮೇಲೆ ಅದಕ್ಕೆ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ರು. ಸೋ ಬ್ಯೂಟಿಫುಲ್, ವೆರಿ ಕಾಮ್. ಅಲ್ಲಿ ನೀವು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗಿ ಚಿಲ್ ಮಾಡಕ್ಕೆ ಸೀರಿಯಸ್ಲಿ ಮಸ್ತ್ ಪ್ಲೇಸ್ ಐತ್ರಿ ಇದು. ಸೊ ನಾವು ಹೋದ್ವಿ. ಅಲ್ಲಿ ಪ್ರತಿಯೊಂದು ಗಿಡಗೂ ಎಷ್ಟು ಚಂದ ಲೈಟಿಂಗ್ ಡೆಕೋರೇಷನ್ ಮಾಡಿದ್ರು. ಗಿಡಗಳು ನೋಡಕ್ಕೆ ಚಂದ ರೀ. ಅದ್ರಾಗ ಬೇರೆ ಅವರ ಲೈಟಿಂಗ್ ಅದೆಲ್ಲ ಮಾಡಿದ್ರ ಎಷ್ಟು ಯೂನಿಕ್ ಆಗಿ ಅಷ್ಟು ಚಂದ ವಿಭಿನ್ನವಾಗಿ ಕಾಣತಿತ್ತು. ಸೊ ತಣ್ಣಂಗೆ ಬೀಸೋ ಗಾಳಿ, ಆಮೇಲೆ ಅವು ನೋಡಾಕ ಎಷ್ಟು ಚಂದ ಅನ್ಸಾತಿತ್ತಂದ್ರೆ ಅಷ್ಟು ಚಂದ ಅನ್ಸಾತಿತ್ತು. ನನಗೆ ಸೀರಿಯಸ್ಲಿ ನಾನಂತೂ ತುಂಬ ಇಷ್ಟಪಟ್ಟೆ ರೀ. ಯಾಕಂದ್ರೆ ಅಲ್ಲಿ ಹೋದ ತಕ್ಷಣ ಒಂದೇನೋ ಪಾಸಿಟಿವ್ ವೈಬ್ ಸಿಕ್ತ್ರಿ. ಭಾಳ ಚಂದ ಅನ್ನಿಸ್ತ. ಅವುಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿ ಮಸ್ತ್ ಊಟ ಮಾಡಿದ್ವಿ. ನೀವು ನೋಡ್ತಿರ್ಬೋದು ವಿಡಿಯೋನಾಗ, ಪ್ರತಿಯೊಂದು ಸಸ್ಯ ಗಿಡಗಳನ್ನು ಅಷ್ಟು ಚಂದ ಮೇಂಟೈನ್ ಮಾಡಿದ್ರು ಅವರು. ಆಮೇಲೆ ನಾನು ಏನು ನೋಟಿಸ್ ಮಾಡಿದೆ ಅಂದ್ರೆ, ಅಲ್ಲಿ ಎಂಟ್ರೆನ್ಸಿಗೆ ಒಂದು ಬುದ್ಧ ಇದ್ದ. ನಾನು ಯೂಶಲಿ ಬುದ್ಧ ಮೆಡಿಟೇಷನ್ ಪೋಸ್ನಾಗ ನೋಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಕ್ಯೂಟಾಗಿ ಮುದ್ದಾಗಿ ಕುಂತಿದ್ದ ಬುದ್ಧನ ನೋಡಿದೆ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಭಾಳ ಮಸ್ತ್ ಐತಿ ಇದು ರೆಸ್ಟೋರೆಂಟ್. ನಾ ರೆಸ್ಟೋರೆಂಟ್ ನೇಮ್ ಮತ್ತು ಲೊಕೇಶನ್ನ ಕಮೆಂಟ್ ಬಾಕ್ಸ್ ಅಂತ ನೋಡ್ರಿ. ಏನದು ಕ್ಯಾಪ್ಷನ್ದಾಗ ಮೆನ್ಷನ್ ಮಾಡಿರ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ನೀವು ಒಂದ್ಸತ ಹೋಗಿ ಬರ್ರಿ, ಮಸ್ತ್ ಐತಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಹಂಗೆ ಹೇಳತ್ತೀನಿ. ಭಾಳ ಖುಷಿ ಕೊಟ್ಟಿದ್ದ ಜಾಗ ಅಂತಂದು. ಫಾರ್ ದ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಸೊ ಮಸ್ತ್ ಹಂಗೆ ಆರ್ಡರ್ ಮಾಡ್ಕೊಂಡು ತಿನ್ನತ್ತಿದ್ವಿ ರೀ. ಅಲ್ಲಿ ಇದ್ರೀಗ ನಮ್ಗೆ ಡಯಟ್ ಥೆರಪಿ ಸೆಷನ್ ಅಂತ ಬೋರ್ಡ್ ಹಾಕಿದ್ರ. ನಾವೇನು ತಲೆ ಕೆಡ್ಸ್ಕೊಳ್ಳಿಲ್ಲ ರೀ. ಮಸ್ತ್ ಹಂಗೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮಾತಾಡ್ಕೊತ ಫುಡ್ ಎಂಜಾಯ್ ಮಾಡಿದ್ವಿ ರೀ. ಫೋಟೋ ತೊಗೊಂಡ್ವಿ. ಭಾಳ ಚಲೋ ಅನ್ನಿಸ್ತು. ಎಲ್ಲೆಲ್ಲೂ ಹಸಿರಿನಿಂದ ತುಂಬಿದ ವಾತಾವರಣ ಮತ್ತು ಬ್ಯೂಟಿಫುಲ್ ಲೈಟ್ನಿಂಗ್ ಮತ್ತು ಮನಸ್ಸಿಗೆ ತಂಪು ಕೊಡುವ ನೈಸರ್ಗಿಕ ಆಂಬಿಯನ್ಸ್ ಇತ್ತು ರೀ. ಭಾಳ ಚಲೋ ಇತ್ತು. ಫೈನಲಿ ಊಟ ಆದಮೇಲೆ ಪಾನ್ ಇಲ್ಲ ಅಂದ್ರೆ ಹೆಂಗೆ ರೀ, ಮತ್ತು ಪಾನ್ ಸ್ಟುಡಿಯೋಗೆ ಹೋಗಿ ಪಾನ್ ತಿಂದು ಮತ್ತು ಮನೆಗೆ ಹೋದ್ವಿ ರೀ. ಇದಾಗಿತ್ತು ನಮ್ದು ವೀಕೆಂಡ್. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ನಿಮ್ಗೆ ಗೊತ್ತೈತಲ್ಲ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಸಿ ಯು ಅಗೇನ್. ಥ್ಯಾಂಕ್ ಯು.